ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 6ನೇ ಅಧ್ಯಾಯ ವಚನಗಳು 1ರಿಂದ 30. ಕಳೆದ ಅಧ್ಯಾಯದಲ್ಲಿ ನಾವು ಒಂದು ವಿಚಿತ್ರವಾದಂಥ ಸಂಗತಿಯನ್ನು ನೋಡಿದ್ದೇವೆ. ದೇವರ ಮಾತಿಗೆ ವಿಧೇಯನಾಗಿ ಮೋಶೆ ಫರೋನ ಮುಂದೆ ಹೋದನು. ಆದರೆ ಪರಿಸ್ಥಿತಿ ಉತ್ತಮವಾಗುವ ಬದಲು ಇನ್ನ ಕಠಿಣವಾಯಿತು. ಜನರ ಕೆಲಸದ ಭಾರ ಹೆಚ್ಚಾಯಿತು. ಇಸ್ರಾಯೇಲ್ಯರು ಮೋಶೆಯ ಮೇಲೆ ಕೋಪಗೊಂಡರು. ಮೋಶೆಯು ನಿರಾಶೆಯಿಂದ ದೇವರ ಮುಂದೆ, ಕರ್ತನೇ, ನೀನು ಯಾಕೆ ಈ ಜನರಿಗೆ ಕೇಡು ಬರಲು ಬಿಟ್ಟೆ ಎಂಬುದಾಗಿ ಪ್ರಶ್ನಿಸಿದನು. ಅಂತಹ ಗೊಂದಲ ಮತ್ತು ನಿರಾಶೆಯ ಕ್ಷಣದಲ್ಲಿ ಪ್ರಿಯರೇ, ವಿಮೋಚನಾ ಕಾಂಡ 6ನೇ ಅಧ್ಯಾಯ ಆರಂಭವಾಗುತ್ತದೆ. ಮೋಶೆಯ ಪ್ರಶ್ನೆಗೆ ಉತ್ತರವಾಗಿ ದೇವರು ಮೊದಲಿಗೆ ಒಂದು ಭರವಸೆಯನ್ನ ಕೊಡುತ್ತಾರೆ. ಈಗ ನಾನು ಫರೋನಿಗೆ ಏನು ಮಾಡುವೆನು ಎಂಬುದನ್ನ ನೀನೇ ನೋಡು ಎಂಬುದಾಗಿ ದೇವರು ಹೇಳುತ್ತಾರೆ. ಇದರ ಅರ್ಥ ಬಹಳ ಸುಂದರವಾಗಿದೆ ಪ್ರಿಯರೇ. ದೇವರು ಮೋಶೆಗೆ ಹೇಳುತ್ತಾ ಇರುವಂತದ್ದು, ನಿನ್ನ ದೃಷ್ಟಿಯಲ್ಲಿ ಏನು ನಡೆಯುತ್ತಿಲ್ಲವೆಂದು ಕಾಣಬಹುದು, ಆದರೆ ನನ್ನ ಸಮಯ ಈಗ ಆರಂಭವಾಗುತ್ತಿದೆ ಎಂಬುದಾಗಿ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಹಾಗೆಯೇ ಆಗುತ್ತವೆ. ನಾವು ಪ್ರಾರ್ಥಿಸುತ್ತೇವೆ, ಕಾಯುತ್ತೇವೆ, ಪರಿಸ್ಥಿತಿ ಬದಲಾಗುವುದಿಲ್ಲ. ಆಗ ದೇವರು ಮೌನವಾಗಿದ್ದಾರೆ ಎಂಬುದಾಗಿ ನಾವು ಭಾವಿಸುತ್ತೇವೆ. ಆದರೆ ಅನೇಕ ಬಾರಿ ಪ್ರಿಯರೇ, ದೇವರು ಕೆಲಸ ಮಾಡುತ್ತಾ ಇರುತ್ತಾರೆ. ನಾವು ಅದರ ಫಲವನ್ನ ಇನ್ನು ನೋಡಿಲ್ಲ ಅಷ್ಟೇ. ಅದರ ನಂತರ ದೇವರು ಮತ್ತೆ ಮತ್ತೆ ಒಂದು ಮಾತನ್ನ ಹೇಳುತ್ತಾರೆ, ನಾನು ಯೆಹೋವನು ಎಂಬುದಾಗಿ. ಇದು ಪದೇ ಪದೇ ರಿಪೀಟ್ ಆಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ ಈ ಮಾತು ಹಲವಾರು ಬಾರಿ ಬರುತ್ತದೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದ್ರೆ, ಸಮಸ್ಯೆ ದೊಡ್ಡದಾಗಿದ್ದಾಗ ಮೊದಲು ನಾವು ನೆನಪಿಸಿಕೊಳ್ಳಬೇಕಾದದ್ದು ಸಮಸ್ಯೆಯ ಗಾತ್ರವಲ್ಲ, ದೇವರ ಮಹತ್ವವನ್ನ. ಇಸ್ರಾಯೇಲ್ಯರು ಫರೋನನ್ನ ನೋಡುತ್ತಾ ಇದ್ದರು, ಆದರೆ ಇಲ್ಲಿ ದೇವರು ತನ್ನನ್ನ ನೋಡಲು ಹೇಳುತ್ತಾ ಇದ್ದಾರೆ. ಸ್ನೇಹಿತರೆ, ಜೀವನದಲ್ಲಿ ಸಂಕಷ್ಟ ಬಂದಾಗ ನಾವು ಸಹ ಅದೇ ತಪ್ಪನ್ನ ಮಾಡುತ್ತೇವೆ. ಸಮಸ್ಯೆಯನ್ನ ದೊಡ್ಡದಾಗಿ ನೋಡುತ್ತೇವೆ, ದೇವರನ್ನ ಚಿಕ್ಕದಾಗಿ ನೋಡುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ದೇವರನ್ನ ಸರಿಯಾದ ದೃಷ್ಟಿಯಲ್ಲಿ ನಾವು ನೋಡುವುದು ತುಂಬಾ ಮುಖ್ಯ. ನಂತರ ದೇವರು ಅಬ್ರಾಹಂ, ಈಸಾಕ್ ಮತ್ತು ಯಾಕೋಬರೊಂದಿಗೆ ಮಾಡಿದ ಒಡಂಬಡಿಕೆಯನ್ನು ಸಹ ನೆನಪಿಸುತ್ತಾರೆ. ದೇವರು ಹೇಳುತ್ತಾರೆ, ನಾನು ನನ್ನ ಒಡಂಬಡಿಕೆಯನ್ನ ನೆನಪಿಸಿಕೊಂಡಿದ್ದೇನೆ ಎಂಬುದಾಗಿ. ಅಂದರೆ ಇದರ ಅರ್ಥ, ದೇವರು ತನ್ನ ವಾಗ್ದಾನಕ್ಕೆ ಅನುಸಾರವಾಗಿ ಕಾರ್ಯವನ್ನ ಮಾಡಲು ಸಿದ್ಧರಾಗಿದ್ದಾರೆ ಎಂಬ ಅರ್ಥ. 100 ವರ್ಷಗಳು ಕಳೆದಿವೆ, ತಲೆಮಾರುಗಳು ಬದಲಾಗಿದ್ದವೆ, ಆದರೆ ದೇವರ ವಾಗ್ದಾನ ಪ್ರಿಯರೇ ಇನ್ನ ಬದಲಾಗಿರಲಿಲ್ಲ. ಅದಾದ ನಂತರ ದೇವರು ಇಸ್ರಾಯೇಲ್ಯರಿಗೆ ಅದ್ಭುತವಾದ 7 ಭರವಸೆಗಳನ್ನ ಕೊಡುತ್ತಾರೆ. ನಾನು ನಿಮ್ಮನ್ನ ಹೊರಗೆ ತರುತ್ತೇನೆ, ನಾನು ನಿಮ್ಮನ್ನ ಬಿಡಿಸುತ್ತೇನೆ, ನಾನು ನಿಮ್ಮನ್ನ ವಿಮೋಚಿಸುತ್ತೇನೆ, ನಾನು ನಿಮ್ಮನ್ನ ನನ್ನ ಜನರನ್ನಾಗಿ ಮಾಡಿಕೊಳ್ಳುತ್ತೇನೆ, ನಾನು ನಿಮ್ಮ ದೇವರಾಗಿರುವೆನು, ನಾನು ನಿಮ್ಮನ್ನ ವಾಗ್ದಾನದ ದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ, ನಾನು ಆ ದೇಶವನ್ನ ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ಈ ಎಲ್ಲ ವಾಕ್ಯಗಳಲ್ಲಿ ಒಂದು ವಿಷಯ ಮಾತ್ರ ಸಾಮಾನ್ಯವಾಗಿದೆ. ಪ್ರತಿಯೊಂದು ನಾನು ಎಂಬ ಪದದಿಂದ ಆರಂಭವಾಗುತ್ತದೆ. ಅಂದರೆ ದೇವರು ಹೇಳುವುದೇನೆಂದರೆ, ಈ ವಿಮೋಚನೆಯ ಭಾರ ನಿಮ್ಮ ಹೆಗಲ ಮೇಲಿಲ್ಲ, ಅದು ನನ್ನ ಕೈಯಲ್ಲಿದೆ ಎಂಬುದಾಗಿ. ರಕ್ಷಣೆಯ ಕಥೆಯ ಕೇಂದ್ರದಲ್ಲಿ ಮನುಷ್ಯನ ಶಕ್ತಿ ಇಲ್ಲ, ಆದರೆ ಅದು ದೇವರ ಕಾರ್ಯವಿದೆ ಎಂಬುದಾಗಿ. ಇಲ್ಲಿ ಇನ್ನೊಂದು ದುಃಖದ ಸಂಗತಿ ನಡೆಯುತ್ತದೆ ಪ್ರಿಯರೇ. ಮೋಶೆ ಈ ಸಂದೇಶವನ್ನ ಜನರಿಗೆ ಹೇಳಿದಾಗ ಅವರು ಕೇಳುವುದಿಲ್ಲ. ಸತ್ಯವೇದ ಹೇಳುತ್ತದೆ, ಅವರು ತಮ್ಮ ಮುರಿದ ಮನಸ್ಸಿನ ಕಾರಣದಿಂದ ಮತ್ತು ಕಠಿಣವಾಗಿರುವಂಥ ದಾಸ್ಯದ ಕಾರಣದಿಂದ ಕೇಳಲಿಲ್ಲ ಎಂಬುದಾಗಿ. ಅವರು ದೇವರ ವಾಗ್ದಾನವನ್ನು ನಂಬಲು ಬಯಸಲಿಲ್ಲ ಅನ್ನುವಂಥದ್ದಲ್ಲ ಪ್ರಿಯರೇ, ಅವರ ನೋವು ತುಂಬಾ ಆಳವಾಗಿತ್ತು ಎನ್ನುವಂಥದ್ದು. ಆದುದರಿಂದ ಅವರು ಮೋಶೆ ಕೊಟ್ಟಂತ ಸಂದೇಶವನ್ನ ಕೇಳಲಿಲ್ಲ. ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ಹಾಗೆಯೇ ಆಗುತ್ತದೆ. ನಿರಾಶೆ, ವೈಫಲ್ಯ, ನೋವು ಎಷ್ಟು ಹೆಚ್ಚಾಗಿರುತ್ತದೆ ಎಂದರೆ ದೇವರ ಒಳ್ಳೆಯ ಮಾತುಗಳು ನಮ್ಮ ಹೃದಯಕ್ಕೆ ತಲುಪುವುದಿಲ್ಲ. ಆದರೆ ದೇವರು ಅಲ್ಲಿಗೆ ನಿಲ್ಲುವುದಿಲ್ಲ ಪ್ರಿಯರೇ. ದೇವರು ಮತ್ತೆ ಮೋಶೆಯನ್ನ ಫರೋನ ಬಳಿಗೆ ಕಳುಹಿಸುತ್ತಾರೆ. ಮೋಶೆ ಮತ್ತೆ ತನ್ನ ಹಳೆಯ ಮಾತನ್ನೇ ಹೇಳುತ್ತಾನೆ.
ಜನರೇ ನನ್ನ ಮಾತನ್ನ ಕೇಳಲಿಲ್ಲ, ನಮ್ಮ ಜನರೇ, ನನ್ನ ಜನರೇ ನನ್ನ ಮಾತನ್ನ ಕೇಳಲಿಲ್ಲ, ಹಾಗಾದರೆ ಫರೋಹ ಹೇಗೆ ಕೇಳುವನು ಎಂಬುದಾಗಿ. ಮೋಶೆ ಇನ್ನೂ ತನ್ನ ದುರ್ಬಲತೆಯನ್ನ ನೋಡುತ್ತಿದ್ದಾನೆ, ಆದರೆ ದೇವರು ಅವನ ಸಾಮರ್ಥ್ಯವನ್ನ ನೋಡುತ್ತಾ ಇಲ್ಲ, ತನ್ನ ಯೋಜನೆಯನ್ನ ನೋಡುತ್ತಾ ಇದ್ದಾರೆ. ಇದೊಂದು ದೊಡ್ಡ ಪಾಠ ಪ್ರಿಯರೇ. ದೇವರು ನಮ್ಮನ್ನ ಕರೆಯುವಾಗ ನಮ್ಮ ದುರ್ಬಲತೆಗಳನ್ನ ತಿಳಿದೇ ಕರೆಯುತ್ತಾರೆ, ನಂತರ ಅವುಗಳನ್ನ ನೋಡಿ ತನ್ನ ನಿರ್ಧಾರವನ್ನ ಬದಲಾಯಿಸುವುದಿಲ್ಲ. ನಾವು ನಮ್ಮ ಕೊರತೆಗಳನ್ನ ಎಣಿಸುತ್ತೇವೆ, ಆದರೆ ದೇವರು ತನ್ನ ಶಕ್ತಿಯನ್ನ ನೋಡುತ್ತಾ ಇದ್ದಾರೆ. ಈ ಅಧ್ಯಾಯ ನಮಗೆ ಒಂದು ಪ್ರಮುಖವಾಗಿರುವಂತಹ ಸತ್ಯವನ್ನ ಕಲಿಸುತ್ತದೆ. ದೇವರ ವಾಗ್ದಾನಗಳು ನಮ್ಮ ಭಾವನೆಗಳ ಮೇಲೆ ಅವಲಂಬಿತವಾಗಿಲ್ಲ. ನಾವು ನಿರಾಶರಾಗಿದ್ದರೂ ದೇವರು ನಂಬಿಗಸ್ತರಾಗಿದ್ದಾರೆ. ನಾವು ಗೊಂದಲದಲ್ಲಿದ್ದರೂ ದೇವರ ಯೋಜನೆ ಮುಂದುವರಿಯುತ್ತದೆ. ಇಂದು ನಾವು ಸಹ ಒಂದು ನಿರೀಕ್ಷೆಯಲ್ಲಿರಬಹುದು, ಪ್ರಾರ್ಥನೆಗೆ ಉತ್ತರ ಕಾಣದೇ ಇರಬಹುದು, ಪರಿಸ್ಥಿತಿ ಬದಲಾಗದೇ ಇರಬಹುದು. ಆದರೆ ಈ ಅಧ್ಯಾಯ ನಮಗೆ ನೆನಪಿಸುವಂತದ್ದು ಒಂದೇ ವಿಷಯ: ದೇವರು ಇನ್ನೂ ಯೆಹೋವನೇ. ದೇವರು ಬದಲಾಗಿಲ್ಲ, ದೇವರ ವಾಗ್ದಾನ ಬದಲಾಗಿಲ್ಲ, ದೇವರ ಯೋಜನೆ ನಿಂತಿಲ್ಲ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ವಾಗ್ದಾನವನ್ನ ನೆರವೇರಿಸುತ್ತಾರೆ. ಸಮಯ ಹಿಡಿಯಬಹುದು, ಆದರೆ ದೇವರು ಎಂದಿಗೂ ವಿಫಲನಾಗುವುದಿಲ್ಲ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಭಾವನೆಗಳಿಗಿಂತ ದೇವರ ವಾಕ್ಯವನ್ನ ನಾವು ನಂಬಬೇಕು, ಪರಿಸ್ಥಿತಿಗಿಂತ ದೇವರ ಸ್ವಭಾವವನ್ನ ನಾವು ನಂಬಬೇಕು. ಇಂದು ನಾವು ಕಾಣದೇ ಇದ್ದರೂ ದೇವರು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಎಂಬ ವಿಶ್ವಾಸದಲ್ಲಿ ನಾವು ನಡೆಯಬೇಕು. ಪ್ರಿಯರೇ, ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಜನರು ದೇವರ ಮಾತನ್ನ ಕೇಳಲಿಲ್ಲ, ಮೋಶೆ ಸಂದೇಹ ಪಟ್ಟನು, ಪರಿಸ್ಥಿತಿ ಬದಲಾಗಲಿಲ್ಲ. ಆದರೂ ದೇವರು ಒಂದೇ ಮಾತನ್ನ ಪುನಃ ಪುನಃ ಹೇಳಿದರು: ನಾನು ಯೆಹೋವನು, ನಾನು ಯೆಹೋವನು. ಹಾಗಾದರೆ ಇಂದು ನಮ್ಮ ಸುತ್ತಲಿನ ಪರಿಸ್ಥಿತಿ ಏನೇ ಇರಲಿ, ದೇವರು ಇನ್ನೂ ತನ್ನ ವಾಗ್ದಾನವನ್ನ ನೆರವೇರಿಸುವಂತ ದೇವರಾಗಿದ್ದಾರೆ. ಪ್ರಿಯರೇ, ದೇವರನ್ನ ನಾವು ನಂಬೋಣ, ದೇವರನ್ನ ನಾವು ಹಿಡಿದುಕೊಳ್ಳೋಣ. ದೇವರು ನಮ್ಮನ್ನ ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕರ್ತನಲ್ಲಿ, ಯೆಹೋವನಲ್ಲಿ ನಿರೀಕ್ಷೆ ಇಟ್ಟು ಬದುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಹೃದಯ